ವೈಯಕ್ತಿಕ ಕಾರಣಕ್ಕಿರುವ ದ್ವೇಷಗಳನ್ನ ಈಗ ಒಟ್ಟುಗೂಡಿಸಿ ಸೌಜನ್ಯ ಹೆಸರಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ತಿಮ್ಮರೋಡಿ ಅವರು ಆಂದೋಲನ ಪ್ರಾರಂಭ ಮಾಡ್ಲಿಕ್ಕೆ ಕಾರಣವಾಯಿತು. ಖಂಡಿತ ಹೌದು. ಬಟ್ ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಇದೇ ಭಾಸ್ಕರ್ ರಾಯರು ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡು ಬಾ ಅಂತ ಹೇಳಿ ಕರೆದಿದ್ರಂತೆ ತಿಮ್ಮರೋಡಿ ಅವರನ್ನ, ನಾನ್ ಬರೋದಿಲ್ಲ ಅಂತ ಹೇಳಿದ್ರಂತೆ. ನಿಜಾನ ಇದು? ನೋಡಿ, ಹೊರಗೆಲ್ಲ ಜನ ಸೇರಿದ್ದಾರೆ, ಆಯ್ತಾ, ಒಳಗೆ ಪೊಲೀಸ್ ಆಫೀಸರ್ಗಳಿದ್ದಾರೆ, ಆರೋಪಿ ಇದ್ದಾನೆ. ಈ ಪೊಲೀಸ್ ಅಧಿಕಾರಿಗಳು ಭಾಸ್ಕರ್ ಧರ್ಮಸ್ಥಳವನ್ನು ಜನರನ್ನು ಕಂಟ್ರೋಲ್ ಮಾಡಿ ಅಂತೇಳಿ ಭಾಸ್ಕರ್ ಧರ್ಮಸ್ಥಳ ಕರೆದದ್ದು, ತಿಮ್ಮರೋಡಿಯನ್ನು ಕರೆದದ್ದಲ್ಲ. ಭಾಸ್ಕರ್ ಧರ್ಮಸ್ಥಳ ಅಲ್ಲೇ ಇದ್ರು, ಅವರು ಸಹ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರು, ಆಯ್ತಾ. ಅವರು ಹೋಗಿ ಹೇಳಿದ್ದಾರೆ, ಈಗ ನೋಡಿ ಇದ್ದಾನೆ ಇಲ್ಲಿ, ನಾವೇನು ಮಾಡುದಿಲ್ಲ, ನೀವು ಜನರನ್ನು ಸಮಾಧಾನ ಮಾಡಿ. ಯಾಕಂದ್ರೆ ಭಾಸ್ಕರ್ ಧರ್ಮಸ್ಥಳ ಸಂಘ ಪರಿವಾರದಲ್ಲಿ ಸಕ್ರಿಯರಾಗಿದ್ದವರು, ಅವರ ಬಗ್ಗೆ ಒಳ್ಳೆ ಗೌರವ ಇದೆ. ಹಾಗೆ ಅವರು ಬಂದು ಒಂದು ಸಮಾಧಾನ ಮಾಡಿದ್ರು, ಆಯ್ತು ಅಂತ ಜನರು ಒಪ್ಪಿಕೊಂಡ್ರು. ಆಗ ಯಾರೋ ಒಬ್ರು ಇದು ಮಾಡಿ, ಇಲ್ಲ ಅವನನ್ನು ನೋಡ್ಬೇಕು, ನಮಗೆ ನೋಡ್ಬೇಕು ಅಂತ ಆಯ್ತು. ಈ ಸಂದರ್ಭದಲ್ಲಿ ಇವರನ್ನು ಸಂತೋಷ್ ರಾವ್ನನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ನ ಕಚೇರಿಯ ಸೈಡ್ ನ ಪ್ಯಾಸೇಜ್ ಇದೆ, ಆ ಪ್ಯಾಸೇಜ್ ಕರ್ಕೊಂಡು ಬಂದು ತೋರಿಸಿದ್ರು ಭಾಸ್ಕರ್ ರೈ ಅವರು. ಮತ್ತೆ ಆಯ್ತಾ, ಮತ್ತೆ ಅವನ್ನ ಒಳಗೆ ಕರ್ಕೊಂಡು ಹೋದವರು. ಈ ಸಂದರ್ಭದಲ್ಲಿ ಪುನಃ ಜನರಲ್ಲಿ ಗೊಂದಲ ಸೃಷ್ಟಿಯಾದಾಗ ಈ ಸುದರ್ಶನ್ ಏನು ಮಾಡಿದ್ರು, ಉಪ್ಪಿನಗಡಿ ಸರ್ಕಲ್ ಇನ್ಸ್ಪೆಕ್ಟರ್, ಇವರು ಲಾಠಿ ಚಾರ್ಜ್ ಮಾಡಿದ್ರು. ಲಾಠಿ ಚಾರ್ಜ್ ಮಾಡಿದಾಗ ಜನ ಚಲ್ಲಾಪಿಲ್ಲಿ ಆದ್ರು. ಚಲ್ಲಾಪಿಲ್ಲಿ ಆದಾಗ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರ ಹಾಲಿ ಸದಸ್ಯರಂತ ಗೊತ್ತಿಲ್ಲ, ಇದು ದಲಿತ ಸಮುದಾಯಕ್ಕೆ ಸೇರಿದವರು, ಅವರು ಓಡುವಾಗ ಬಿದ್ದು ಗಾಯಗೊಂಡ್ರು. ಹಾಗೆ ಅವರನ್ನು ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ರು, ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ. ಅವರು ತಿಮ್ಮರೋಡಿಯೊಟ್ಟಿಗೆ ಇದ್ದವರು. ಹಾಗೆ ಅವರು ಇನ್ನು ಅಲ್ಲಿ ಪೊಲೀಸರ ವಿರುದ್ಧ ಹೇಳಿದ್ರೆ ಕೇಸ್ ಆಗುತ್ತೆ, ಅಟ್ರಾಸಿಟಿ ಬರುತ್ತೆ, ಪೊಲೀಸರು ಸಸ್ಪೆಂಡ್ ಆಗ್ತಾರೆ. ಹಾಗೆ ಈ ತಿಮ್ಮರೋಡಿಗೆ ಫೋನ್ ಮಾಡಿ ಕರೆದದ್ದು, ಅವರನ್ನು ಆಸ್ಪತ್ರೆ ಡಿಸ್ಚಾರ್ಜ್ ಮಾಡಿ ಬೇರೆ ಎಲ್ಲಿಗಾದ್ರು ಇದು ಮಾಡಿ ಇದು ಮಾಡ್ಕೊಂಡು. ಹಾಗೆ ತಿಮ್ಮರೋಡಿ ಎಂಟ್ರಿ ಆದ್ದು, ಇಲ್ಲದೆ ತಿಮ್ಮರೋಡಿಯನ್ನು ಪೊಲೀಸರು ಕರೆದಂತ ಹೇಳುದು ಅದಕ್ಕೆ, ಆಯ್ತಾ. ಈ ಸಂದರ್ಭದಲ್ಲಿ ಗೊಂದಲಗಳಾಯ್ತಲ್ಲ, ಪೊಲೀಸರು ಲಾಠಿ ಚಾರ್ಜ್ ಎಲ್ಲ ಮಾಡಿದಾರಲ್ಲ, ಪೊಲೀಸರು ಕೇಸ್ ಮಾಡಬೇಡವಾ? ಹಾಗೆ ಅಲ್ಲಿ ಕ್ರೈಮ್ ನಂಬರ್ 254 ಮತ್ತು 255 ಎರಡು ಕೇಸುಗಳು ದಾಖಲಾಯಿತು. ತಿಮ್ಮರೋಡಿ ಅವರು ಹೇಳ್ತಾರಲ್ಲ, ನನ್ನನ್ನು ಊಟ ಬಿಟ್ಟು ಓಡಿ ಅಂತ ಹೇಳಿದ ಅಂತ ಹೇಳಿ. ಈ ಗೊಂದಲದ ಹಿನ್ನೆಲೆಯಲ್ಲಿ, ಲಾಠಿ ಚಾರ್ಜ್ ಆದ ಹಿನ್ನೆಲೆಯಲ್ಲಿ ಎರಡು ಕೇಸುಗಳು ದಾಖಲಾಗಿತ್ತು. ಅದು ನಾನ್ ಬೈಲೇಬಲ್ ಅಲ್ಲ, ಬೈಲೇಬಲ್ ಸೆಕ್ಷನ್ಗಳು. ಸೌಜನ್ಯ ಹೋರಾಟಕ್ಕಲ್ಲ ಇದು, ಸೌಜನ್ಯ ಹೋರಾಟ ಸ್ಟೇಷನ್ ಹತ್ರ ಆದ ಗಲಾಟೆಗೆ, ಸ್ಟೇಷನ್ ಹತ್ತಕ್ಕೆ ಅವ್ರು ಹೇಳ್ಕೊಂಡಿದ್ದು ಹೆಂಗಿತ್ತು ಅಂದ್ರೆ ಸೌಜನ್ಯ ಹೋರಾಟಕ್ಕೋಸ್ಕರನೇ ಪೊಲೀಸರು ಟಾರ್ಗೆಟ್ ಮಾಡಿ ಹೊಡೆಯೋಕ್ ಬರ್ತಿದ್ದಾರೆ ಅನ್ನೋ ತರದಲ್ಲಿ. ಇಲ್ಲ, ಇಲ್ಲಿ ಅದಕ್ಕೆ ಓಡಿದ್ದು. ಅದರ ನಂತರ ಅದಕ್ಕೆ ಒಂದು ತಿಂಗಳ ನಂತರ ಆಂಟಿಸಿಪೇಟರಿ ಬೇಲ್ ತಗೊಂಡು ಬಂದದ್ದು, ಆಯ್ತಾ. ಆ ಎರಡು ಕೇಸಿಗೆ ಭಾಸ್ಕರ್ ರೈ ಅವರು ಬಿ ರಿಪೋರ್ಟ್ ಹಾಕಿದ್ದಾರೆ. ಎರಡು ಕೇಸಿಗೆ ಕ್ರೈಮ್ ನಂಬರ್ 254 ಮತ್ತು 255 ಎರಡೂ ಕೇಸು. 250 ಸೌಜನ್ಯ ಕೇಸು, ಅದರ ನಂತರ 3 ಕೇಸು ಬೇರೆ ಆಗಿದೆ. ಅಲ್ಲಿ 254 ಮತ್ತು 255 ಈ ಕೇಸು. ಸರಿ, ಹಿಂಗೆ ಯಾರದ್ದೋ ರಕ್ಷಣೆಗೆ ಬಂದ ತಿಮ್ಮರೋಡಿ ಅವರು ಸೌಜನ್ಯ ಕುಟುಂಬಸ್ಥರ ಜೊತೆಯಲ್ಲಿ ಒಡನಾಟ ಬೆಳೆಸಿದ್ ಯಾವಾಗ? ಹೋರಾಟಗಾರರು ಆಗಿದ್ ಯಾವಾಗ? ನೋಡಿ, ಮಹೇಶ್ ತಿಮ್ಮರೋಡಿ ಹೋರಾಟಗಾರ ಇಲ್ಲ ಅಂತ ನಾನು ಹೇಳಲ್ಲ. ಅವರೇ ಹೇಳ್ಕೊಳ್ಳುವಾಗೆ ನಾನು RSS ಅಲ್ಲಿದ್ದೆ, ಚಡ್ಡಿ ಹಾಕಿದ್ದೆ, ಅದು ಹಾಕಿದ್ದೆ, ಇದು ಹಾಕಿದ್ದೆ, ಅದೆಲ್ಲ ಸುಳ್ಳು. ITC ಆಗಿದೆ, OTC ಆಗಿದೆ, ಅದೆಲ್ಲ ಸುಳ್ಳು. ಯಾಕಂದ್ರೆ ಅವರು 9ನೇ ಕ್ಲಾಸಲ್ಲಿ ಡ್ರಾಪ್ ಔಟ್ ಆಗಿ ಬಾಂಬೆಗೆ ಹೋಟೆಲ್ ಕೆಲಸಕ್ಕೆ ಹೋದವರು. ಅವರು ವಾಪಸ್ ಬಂದದ್ದೇ 91ರಲ್ಲಿ. ಅದ ನಂತರ ಅಲ್ಲಿ ಒಂದು 4 ಹುಡುಗರೊಟ್ಟಿಗೆ ಸೇರಿಕೊಂಡು ಇದ್ರೆ ಹೊರತು ಸಂಘಟನೆಯಲ್ಲಿ ಇರ್ಲಿಲ್ಲ. 97ರಲ್ಲಿ ಅವರೊಬ್ಬ ಮುಸ್ಲಿಂ ಹುಡುಗನಿಗೆ ಹೊಡೆದು ಅವನು ಅರಬೆತ್ತಲೆ ಮಾಡಿದ್ರಿಂದ, ಅವನಿಗೆ ಯಾರೋ ಒಬ್ಬ ಚಾಕು ಗೀರಿದ್ರಿಂದ, ಇವರನ್ನು ಸೇರಿಸಿ ಕೆಲವರ ಮೇಲೆ 301 ಕೇಸ್ ಹಾಕಿದ್ರಿಂದ, ಮತ್ತೆ ಇವರ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದ್ರಿಂದ ಉಜಿರೆಯಲ್ಲಿ ರೌಡಿ ಆದದ್ದು. ಒಂದೇ ಕೇಸಿಗೆ ರೌಡಿ ಶೀಟ್ ಓಪನ್ ಮಾಡಿದ್ದವರ ಮೇಲೆ
ಸಾಮಾನ್ಯವಾಗಿ 2-3 ಕೇಸುಗಳಲ್ಲಿ ರೌಡಿ ಶೀಟ್ ಓಪನ್ ಮಾಡೋದು. ಮಹೇಶ್ ಶೆಟ್ಟಿ ಮೇಲೆ ಒಂದೇ ಕೇಸಿಗೆ ರೌಡಿ ಶೀಟ್ ಓಪನ್ ಮಾಡಿದ್ದು. ಅದು ಮುಸ್ಲಿಂ ಯುವಕನ ಮೇಲೆ ಚಾಕುವಿನಿಂದ ಗೀರಿದ್ರು ಅಂತ. ಆ ಟೈಮಲ್ಲಿ ಅಲ್ಲಿನ ಬಿಜೆಪಿ ನಾಯಕರು ಯಾರು, ಇದೇ ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕರು ಇರ್ಬೋದು, ಕಲ್ಮಂಜ ಮೋಹನ್ ರಾಯರ್ ಇರ್ಬೋದು, ಈ ಇವರು ಬೇರೆ ಬೇರೆ ಪ್ರಭಾಕರ್ ಬಂಗೇರ ಶಾಸಕರು ಆಗ, ಇವರೆಲ್ಲ ಪ್ರೊಟೆಕ್ಟ್ ಮಾಡಿದ್ರು ಇವರನ್ನು. ಒಂದು ಕಾರಲ್ಲಿ ಕೂರಿಸಿ ಇವರನ್ನು ಇಲ್ಲಿ ಪುತ್ತೂರು ಕೋರ್ಟಿಗೆ ಕರ್ಕೊಂಡೋಗಿ ಪೊಲೀಸರು ಜೀಪಲ್ಲಿ ಕೋರ್ಟಿನ ಹೇಳ್ಕೊಂಡು ಬರ್ಲಿಕ್ಕೆ ನೋಡಿ, ಅಲ್ಲಿನ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಇವರನ್ನು ಪ್ರೊಟೆಕ್ಟ್ ಮಾಡಿ ಕೋರ್ಟ್ನ ಒಳಗೆ ನುಗ್ಗಿಸಿ ಅವರಿಗೆ ಜಾಮೀನು ಮಾಡಿಸಿದ್ದು. ಅದರ ನಂತರ ಇವರನ್ನು ಲೀಡರ್ ಅಂತ ಮಾಡಿದ್ದು ಬಿಜೆಪಿ ಅವರು. ಯಾಕೆ ಗೊತ್ತಾ? ಮುಸ್ಲಿಂ ಹುಡುಗನಿಗೆ ಒಂದು ಮುಸ್ಲಿಂಗೆ ಹೊಡೆದದ್ದು, ಮತ್ತೆ ಮುಂದೆ ಹೋಗುವಂತ ಚಾತಿ ಇತ್ತು. 4 ಮಂದಿ ಹಿಂದೆ ಇದ್ರೆ ಮುಂದೆ ಹೋಗ್ಲಿಕ್ಕೆ, 4 ಮಂದಿ ಹಿಂದೆ ಇದ್ರೆ ಮುಂದೆ ಹೋಗ್ಲಿಕ್ಕೆ ಧೈರ್ಯ ಇತ್ತು. ಹಿಂದೆ ಇಲ್ಲ ಇದ್ರೆ ಇವ ಮುಂದೆ ಹೋಗಲ್ಲ. ಮುಂದೆ ಹೋಗ್ತಾ ಇದ್ದ. ಹುಡುಗರನ್ನು ಬಿಟ್ಟು ಕೊಡ್ತಾ ಇರ್ಲಿಲ್ಲ. ಅದರ ಮಟ್ಟಿಗೆ ನಾವು ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಮೆಚ್ಚುವುದೇ. ಸರಿ ಸರ್. ಕುಸುಮಾವತಿ ಅವರು ಅದು ಅಲ್ಲಿಗೆ ತಿಮ್ಮರೋಡಿಯನ್ನ ಈ ಬಿಜೆಪಿಯವರು ಲೀಡರ್ ಮಾಡಿದ್ರು. ಹಿಂದೂ ಜಾಗರಣೆಯ ವೇದಿಕೆ ತಾಲೂಕು ಸಂಚಾಲಕ ಕೊಟ್ರು, ಜವಾಬ್ದಾರಿ ಕೊಟ್ರು. ಆಗ ಆ ಸಂದರ್ಭದಲ್ಲಿ ಏನಿತ್ತು ಗೊತ್ತಾ ನಿಮ್ಗೆ? ಈ ಕಸಾಯಿಖಾನೆಗೆ ಹೋಗುತ್ತಿರುವ ದನಗಳನ್ನೆಲ್ಲ ಹಿಡಿದು ಬಡಿದು ಎಲ್ಲ ಮಾಡೋದು ಹಾಗೆಲ್ಲ ಕಡೆಗಳಲ್ಲಿ ಆಗ್ತಾ ಇತ್ತು. ಆಗ ಬೇರೆ ಬೇರೆ ಕಡೆಗಳಲ್ಲಿ ಪೊಲೀಸ್ ಕೇಸ್ ಆದಂತ ಹುಡುಗರನ್ನು ರೆಸ್ಕ್ಯೂ ಮಾಡ್ಲಿಕ್ಕೆ ತಿಮ್ಮರೋಡಿಯ ಮನೆ ಒಂದು ಕಾಯಮಡ್ಡೆ ಆಯ್ತು. ಇವತ್ತಿಗೂ ನಾವು ಅವರ ಬಿಜೆಪಿ ಹುಡುಗರೆಲ್ಲ ಹೇಳ್ತಾರೆ, ತಿಮ್ಮರೋಡಿ ಅವರ ಹೆಂಡತಿ ಸರೋಜಕ್ಕ ತಾಯಿ ಅಂತ ಹೇಳಿ. ಯಾಕಂದ್ರೆ 100 ಹುಡುಗರಿಗೆ ಊಟ ಆಗಿದ್ದಾರೆ ಪಾಪ ಬೇಯಿಸಿ. ಈ ಬೇರೆ ಬೇರೆ ಕಡೆಯಲ್ಲಿ ಕೇಸುಗಳನ್ನ ಹಾಕಿಸಿಕೊಂಡು ತಪ್ಪಿಸಿಕೊಳ್ಳಿಕ್ಕೆ ಇಲ್ಲಿಗೆ ಬರುದು. ಯಾಕಂದ್ರೆ ಒಳ್ಳೆ ಜಾಗ ಇತ್ತಲ್ಲ, ಕಾಡು ಗುಡ್ಡ ಎಲ್ಲ ಇತ್ತು ತಪ್ಪಿಸಿಕೊಳ್ಳಿಕ್ಕೆ, ಊಟಕ್ಕೆ ಇಲ್ಲಿ ಮನೆ ಇತ್ತು. ಆ ರೀತಿಯಾಗಿ ಇವರು ಲೀಡರ್ ಆಗಿ ಬೆಳೆದದ್ದು. ಲೀಡರ್ ಆಗಿ ಬೆಳೆದ್ರಿಂದಾಗಿ ಅಹಂಕಾರಗಳು ತಲೆಗೇರಿದ್ದು. ಪರಿಣಾಮ ಇಷ್ಟೇ ಆಗಿದೆ. ಅಲ್ಲಿಗೆ ತಿಮ್ಮರೋಡಿಯನ್ನ ಈ ಬಿಜೆಪಿಯವರು ಲೀಡರ್ ಮಾಡಿದ್ರು. ಹಿಂದೂ ಜಾಗರಣೆಯ ವೇದಿಕೆ ತಾಲೂಕು ಸಂಚಾಲಕ ಕೊಟ್ರು, ಜವಾಬ್ದಾರಿ ಕೊಟ್ರು. ಆಗ ಆ ಸಂದರ್ಭದಲ್ಲಿ ಏನಿತ್ತು ಗೊತ್ತಾ ನಿಮ್ಗೆ? ಈ ಕಸಾಯಿಖಾನೆಗೆ ಹೋಗುತ್ತಿರುವ ದನಗಳನ್ನೆಲ್ಲ ಹಿಡಿದು ಬಡಿದು ಎಲ್ಲ ಮಾಡೋದು ಹಾಗೆಲ್ಲ ಕಡೆಗಳಲ್ಲಿ ಆಗ್ತಾ ಇತ್ತು. ಆಗ ಬೇರೆ ಬೇರೆ ಕಡೆಗಳಲ್ಲಿ ಪೊಲೀಸ್ ಕೇಸ್ ಆದಂತ ಹುಡುಗರನ್ನು ರೆಸ್ಕ್ಯೂ ಮಾಡ್ಲಿಕ್ಕೆ ತಿಮ್ಮರೋಡಿಯ ಮನೆ ಒಂದು ಕಾಯಮಡ್ಡೆ ಆಯ್ತು. ಇವತ್ತಿಗೂ ನಾವು ಅವರ ಬಿಜೆಪಿ ಹುಡುಗರೆಲ್ಲ ಹೇಳ್ತಾರೆ, ತಿಮ್ಮರೋಡಿ ಅವರ ಹೆಂಡತಿ ಸರೋಜಕ್ಕ ತಾಯಿ ಅಂತ ಹೇಳಿ. ಯಾಕಂದ್ರೆ 100 ಹುಡುಗರಿಗೆ ಊಟ ಆಗಿದ್ದಾರೆ ಪಾಪ ಬೇಯಿಸಿ. ಈ ಬೇರೆ ಬೇರೆ ಕಡೆಯಲ್ಲಿ ಕೇಸುಗಳನ್ನ ಹಾಕಿಸಿಕೊಂಡು ತಪ್ಪಿಸಿಕೊಳ್ಳಿಕ್ಕೆ ಇಲ್ಲಿಗೆ ಬರುದು. ಯಾಕಂದ್ರೆ ಒಳ್ಳೆ ಜಾಗ ಇತ್ತಲ್ಲ, ಕಾಡು ಗುಡ್ಡ ಎಲ್ಲ ಇತ್ತು ತಪ್ಪಿಸಿಕೊಳ್ಳಿಕ್ಕೆ, ಊಟಕ್ಕೆ ಇಲ್ಲಿ ಮನೆ ಇತ್ತು. ಆ ರೀತಿಯಾಗಿ ಇವರು ಲೀಡರ್ ಆಗಿ ಬೆಳೆದದ್ದು. ಲೀಡರ್ ಆಗಿ ಬೆಳೆದ್ರಿಂದಾಗಿ ಅಹಂಕಾರಗಳು ತಲೆಗೇರಿದ್ದು. ಪರಿಣಾಮ ಇಷ್ಟೇ ಆಗಿದೆ.